ಇನೋವಾ ಕ್ರಿಸ್ಟಾ 2016 ಮಾಡಲ್ ಸಿಂಗಲ್ ಓನರ್ 53,000 ಕಿಲೋಮೀಟರ್ ಓಡಿದೆ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ತಗೊಂಡೋಗಿ, ಅದು ವಿ ವರ್ಷನ್. ಮಾರುತಿ ಎಸ್ ಕ್ರಾಸ್ 2019 ಮಾಡಲ್ 53,000 ಕಿಲೋಮೀಟರ್ ಮಾತ್ರ ಓಡಿದೆ. ಡೀಸೆಲ್ ಸಿಂಗಲ್ ಓನರ್ ಎಷ್ಟು ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. ಮಾರುತಿ ಬೆಲೆನೋ 2018 ಮಾಡಲ್ ಸಿಂಗಲ್ ಓನರ್ ಎಷ್ಟು ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗ್ಲಿ. ಸರ್ ಆಪಲ್ ಶಿಫ್ಟ್ ಬೇಕಾ? 2018 ಮಾಡಲ್ ಸಿಂಗಲ್ ಓನರ್ ಬರೀ 54,000 ಕಿಲೋಮೀಟರ್ ಓಡಿದೆ. 50,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. ವೋಲ್ಕ್ಸ್ವ್ಯಾಗನ್ ಪೋಲೋ 2014 ಮಾಡಲ್ ಸೆಕೆಂಡ್ ಓನರ್ 51,000 ಓಡಿದೆ. ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. ಸರ್ XUV500 W10 1 ಲಕ್ಷ ಡೌನ್ ಪೇಮೆಂಟ್. XUV500 W8 1 ಲಕ್ಷ ಡೌನ್ ಪೇಮೆಂಟ್ 2014 ಮಾಡಲ್. MG Hector ಶಾರ್ಪ್ 2020 ಮಾಡಲ್ 1 ಲಕ್ಷ ಡೌನ್ ಪೇಮೆಂಟ್. Hyundai Creta 2015 ಮಾಡಲ್ ಡೀಸೆಲ್ 1 ಲಕ್ಷ ಡೌನ್ ಪೇಮೆಂಟ್. Ford EcoSport 2014 ಮಾಡಲ್ 1 ಲಕ್ಷ ಡೌನ್ ಪೇಮೆಂಟ್. ಮತ್ತೊಂದು Ford EcoSport 2014 ಮಾಡಲ್ ಟಾಪ್ ಎಂಡ್ 1 ಲಕ್ಷ ಡೌನ್ ಪೇಮೆಂಟ್. ಸರ್ ರೊನಾಲ್ಡ್ ಡಸ್ಟರ್ 2016 ಮಾಡಲ್ ಸಿಂಗಲ್ ಓನರ್ 1 ಲಕ್ಷ ಡೌನ್ ಪೇಮೆಂಟ್. ಇನ್ನೊಂದು ಬೇಕಾ? ಆ ಕಲರ್ ಬೇಡ, ಗ್ರೇ ಕಲರ್, ಬ್ರೌನ್ ಕಲರ್, ಇದಕ್ಕೂ 1 ಲಕ್ಷ ಡೌನ್ ಪೇಮೆಂಟ್. 2016 ಮಾಡಲ್ 45,000 ಕಿಲೋಮೀಟರ್ ಮಾತ್ರ ಓಡಿದೆ. ಅದು ಬೇಡ, i20 ಬೇಕಾ? 2017 ಮಾಡಲ್ ಡೀಸೆಲ್ 1 ಲಕ್ಷ ಡೌನ್ ಪೇಮೆಂಟ್. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ. ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಹೋಸ್ಟ್ ಶಮ್ಸ್ ಮತ್ತೊಮ್ಮೆ ಒಂದು ಸರಿ ಬ್ಯಾಂಗ್ಳೂರ್ MS ಕಾರ್ ವರ್ಲ್ಡ್ ಬಿಳೆಕಲ್ಲಿಲ್ಲಿ ಇದ್ದೀನಿ. ಇವ್ರ ಹತ್ರ ಆಲ್ಮೋಸ್ಟ್ 40+ ವೆಹಿಕಲ್ ಸ್ಟಾಕ್ ಇರುತ್ತೆ. ಸೊ ದಸರಾ ಹಬ್ಬ ಬರ್ತಾ ಇರೋದ್ರಿಂದ ತುಂಬಾ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲ ಗಾಡಿ ಮೇಲೆ ಬರೀ 50,000, ದೊಡ್ಡ ಗಾಡಿ ಮೇಲೆ ಬರೀ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟಲ್ಲಿ ಮಾತ್ರ ಗಾಡಿಗಳು ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ಶೋರೂಮ್ ಓನರ್ ಮುದಸ್ಸಿರ್ ಭಾಯ್ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ಎಲ್ಲ ನಿಮ್ಮ ಚಾನಲ್ ವ್ಯೂವರ್ಸ್ಗೆ ನನ್ನ ಕಡೆಯಿಂದ ನಮಸ್ಕಾರ. ಮತ್ತು ದಸರಾ ಹಬ್ಬ ಬರೋ ಅಡ್ವಾನ್ಸಲ್ಲಿ ಶುಭಾಶಯಗಳು ಮತ್ತು ಗೌರಿ ಗಣೇಶ ಶುಭಾಶಯಗಳು. ಸರ್ ಈ ಸತಿ ನಮ್ಮ ಹತ್ರ ಎಲ್ಲ ಲೆಸ್ ಡ್ರಿವನ್ ಕಾರ್ಸ್ಗಳಿದೆ ಮತ್ತು ಮಾಡೆಲ್ ಗಾಡಿಗಳಿದೆ. ಅದರಲ್ಲೂ ಡೌನ್ ಪೇಮೆಂಟ್ ಕಮ್ಮಿ ಇದೆ. 50,000 1 ಲಕ್ಷ ಡೌನ್ ಪೇಮೆಂಟಲ್ಲಿ ಗಾಡಿಗಳಿದೆ. ಈ ಸತಿ ತುಂಬಾ ಸ್ಟಾಕ್ ಇದೆ. ಬನ್ನಿ, ತಡ ಮಾಡ್ದೇ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋದಲ್ಲಿ ಎಲ್ಲ ಗಾಡಿಗಳು ನೋಡಿ ಪ್ರೈಸ್ ಕಂಪೇರ್ ಮಾಡಿದ್ರೆ ಅದರ್ ಶೋರೂಮಿಂದ ನಮ್ಮ ಹತ್ರ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗ್ತದೆ ಮತ್ತು ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗ್ತದೆ. ಪ್ರೈಸು ರೀಸನಬಲ್ ಇರ್ತದೆ. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಮತ್ತು ಸಿವಿಲ್ ಚೆನ್ನಾಗಿರಬೇಕು ಸರ್. ಸಿವಿಲ್ ಚೆನ್ನಾಗಿರೋರಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡ್ತೀವಿ. 85% ಲೋನ್ ಕೂಡ ಆಗ್ತದೆ ಸರ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸೊ ತಡ ಯಾಕೆ, ಆಗದಷ್ಟು ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತು ವಿಡಿಯೋ ಮಾತ್ರ ಪೂರ್ತಿ ನೋಡಿ ದಯವಿಟ್ಟು. ಏನಕ್ಕಂದರೆ ನೀವು ಸ್ಕಿಪ್ ಮಾಡಿ ವಿಡಿಯೋ ನೋಡ್ತೀರಾ, ನಿಮಗೆ ಬೇಕಿರೋ ಕಾರೇ ಹೊರಟೋಗಿರುತ್ತೆ. ಸೊ ಪೂರ್ತಿ ವಿಡಿಯೋ ನೋಡಿದ್ರೆ ಒಳ್ಳೆ ಪ್ರೈಸಲ್ಲಿ ಕಡಿಮೆ ಡೌನ್ ಪೇಮೆಂಟಲ್ಲಿ ಗಾಡಿ ಸಿಗ್ತಾ ಇದೆ. ಸೊ ಬನ್ನಿ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬಂಧುಗಳೇ, ನೋಡ್ತಾ ಇದ್ರಲ್ಲ, MS ಕಾರ್ ವರ್ಲ್ಡ್ ಅವ್ರದ್ದು ಮೊದಲನೇ ಗಾಡಿ ಬಂದು ನಿಮಗೆ ವೋಲ್ಕ್ಸ್ವ್ಯಾಗನ್ ಪೋಲೋ ಇರುತ್ತೆ. ತುಂಬ ಜನ ಕೇಳ್ತಾ ಇದ್ದಾರೆ, ನಮಗೆ ಸರ್ ಪೋಲೋ ಗಾಡಿ ಬೇಕು ಅಂತ ಕೇಳ್ತಾರೆ, ಮಾರುತಿ ಗಾಡೀಲಿ ಸ್ವಿಫ್ಟ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಎಲ್ಲ ರೀತಿಯ ಗಾಡಿಗಳು ಇವ್ರ ಹತ್ರ ನಿಮಗೆ ಸಿಗ್ತಾ ಇದೆ. ದಯವಿಟ್ಟು ವಿಡಿಯೋ ಮಾಡ್ತಾ ಪೂರ್ತಿ ನೋಡಿ. ಸರ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ಕಂಫರ್ಟ್ ಲೈನು ಗಾಡಿ. ನೋಡ್ಬೋದು ನೀವು, ವೆಲ್ ಮೇಂಟೈನ್ ಆಗಿದೆ. ಯಾವುದೇ ತರ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಯಾವುದೇ ತರದಿಲ್ಲ. ಸರ್ ಈ ಗಾಡಿದು ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 4-4.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,75,000 ಕೋಟ್ ಮಾಡ್ತಾ ಇದೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮತ್ತೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಗಾಡಿ ತಗೊಂಡು. ಸರ್ ಏನ್ ಮಾಡಲ್ ಅಂತ ಅಂದ್ರೆ 2012 ಮಾಡಲ್ ಸರ್. ಇದು ಓನರ್ ಸರ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಎಷ್ಟು ಓಡಿರುತ್ತೆ ಸರ್? ಸರ್ ಇದು 73,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ. ಡೀಸೆಲ್ ಇಂಜಿನ್, ಪೆಟ್ರೋಲ್ ಸರ್. ಪೆಟ್ರೋಲ್ ಇಂಜಿನ್ ಎಲ್ಲ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗ್ತದೆ ಸರ್. ಓಕೆ. ಸೊ ಅದೇ ರೀತಿ ಸರ್, ನಮಗೆ ಮಾರುತಿ ಸ್ವಿಫ್ಟ್ ಗಾಡಿ ಬೇಕು ಅಂತ ಕೇಳೋರಿಗೆ ಪೆಟ್ರೋಲ್ ಸ್ವಿಫ್ಟ್ ಇರುತ್ತೆ. ಈ ಗಾಡಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಏನ್ ಈಗಲೇ ಶೋರೂಮ್ ಇಂದ ಇಳಿಸಿದ್ದೀರಾ ಆ ಕಂಡೀಷನ್ ಅಲ್ಲಿ ಇರುತ್ತೆ. ಸರ್ ಡೀಟೇಲ್ಸ್ ಹೇಳಿ ಸರ್. ಸರ್ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಬರೀ 67,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಯಾವುದೇ ತರದಿಲ್ಲ. ಶೋರೂಮ್ ಮೇಂಟೈನ್ ಅಲ್ಲಿ ಇದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,10,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ. ಫೈನಲ್ 2,90,000 ಈ ಗಾಡಿ ಮಾಡ್ಕೊಡ್ತೀವಿ. ಡೌನ್ ಪೇಮೆಂಟ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ಇದಕ್ಕೆ ಲೋನ್ ಆಗಲ್ಲ. 2010 ಮಾಡಲ್ ಇರೋದ್ರಿಂದ ಲೋನ್ ಆಗಲ್ಲ. ಇದಕ್ಕೆ ಫುಲ್ ಕ್ಯಾಶ್ ಅಲ್ಲೇ ಹೋಗ್ಬೇಕು. ಸೊ ಲೋ ಮಾಡಲ್ ಇದ್ರೂ ಕೂಡ ನಿಮ್ಗೆ ಲೋನ್ ಆಗಲ್ಲ. ವೀಕ್ಷಕರೇ ದಯವಿಟ್ಟು ಇದನ್ನ ಮಾತು ತಿಳ್ಕೊಳ್ಳಿ. ಮಾಡಲ್ ಗಾಡಿ ಇರೋದ್ರೆ ಮಿನಿಮಮ್ 2012 ಇದ್ರೆ ಮಾತ್ರ ನಿಮ್ಗೆ ಲೋನ್ ಆಗಕ್ಕೆ ಸಾಧ್ಯ ಇರುತ್ತೆ. ಸೊ ಅದೇ ರೀತಿ ಬಲೆನೋ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಬಲೆನೋ ಆಲ್ಫಾ ಅಲ್ಲ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಝೀಟಾ 2018 ಮಾಡಲ್ ಸಿಂಗಲ್ ಓನರ್. 54,000 ಕಿಲೋಮೀಟರ್ ಮಾತ್ರ ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಸಿಂಗಲ್ ಓನರ್. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,85,000 ಕೋಟ್ ಮಾಡ್ತಾ ಇದೀವಿ.
ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಫೈನಲ್ ಟು ಫೈನಲ್ 6.5 ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೆ ಬರೀ 50,000 ಡೌನ್ ಪೇಮೆಂಟ್ ತಗೊಬರ್ಲಿ, ತಗೊಂಡೋಗ್ಲಿ ಸರ್. ಓಕೆ ಸೂಪರ್ ಸರ್. ಅದೇ ರೀತಿ ಒಂದು ಸ್ವಿಫ್ಟ್ ಕೇಳೋರಿಗೆ ಒಂದು ಆಪಲ್ ಶೇಪ್ ಸ್ವಿಫ್ಟ್ ಕೂಡ ಇರುತ್ತೆ. ಈ ಗಾಡಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುತ್ತೆ ಸರ್. ಡೀಟೇಲ್ಸ್ ಹೇಳಿ ಸರ್. ಸರ್ 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಓಡಿರೋದು 53,000 ಕಿಲೋಮೀಟರ್ ಮಾತ್ರ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಗಾಡಿ VXI ಆಪ್ಷನಲ್ ಅಂತ ಹೇಳಿದ್ರೆ ಏರ್ ಬ್ಯಾಗು ABS ಎಲ್ಲ ಬರ್ತದೆ. ಮತ್ತೆ ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತಿದೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,95,000 ಕೊಟ್ಟು ಮಾಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೆ ಬರೀ 50,000 ಡೌನ್ ಪೇಮೆಂಟ್ ಮಾಡಲಿ, ಗಾಡಿ ತೊಗೊಂಡೋಗ್ಲಿ ಸರ್. ಓಕೆ. ಸೊ ಅದೇ ರೀತಿ ಮತ್ತೆ ಒಂದು ಪೋಲೋ ಗಾಡಿ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ 4 ಟೈರು ಕೂಡ ಇರುತ್ತೆ. ಈ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2014 ಮಾಡಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ಹೈಲೈನ್ ಸರ್. ಇದು ಇದರ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಬರ್ತದೆ ಸರ್. ಇದು ಬಂದ್ಬಿಟ್ಟು ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ಗಾಡಿ ಆಗಿರ್ತದೆ. ಈ ಗಾಡಿಗೂ ನೀವು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಕೊಡ್ತೀವಿ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಫೈನಲ್ ಟು ಫೈನಲ್ 3,95,000 ಕೊಟ್ಟು ಮಾಡ್ತಾ ಇದ್ದೀವಿ. ನಿಮ್ಮ ಮುಖಾಂತರ ಬಂದರೆ ಫೈನಲ್ ಈ ಸತಿ ಗೌರಿ ಗಣೇಶ ಆಫರ್ ಬಂದ್ಬಿಟ್ಟು 3,75,000 ಈ ಗಾಡಿ ಮಾಡಿಕೊಡ್ತೀನಿ ಸರ್. ಓಕೆ. ಅದೇ ರೀತಿ ಸ್ಕಾರ್ಪಿಯೋ ಗಾಡಿ ಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಸೊ ಇದಕ್ಕೆ ಸ್ಕಾರ್ಪಿಯೋನು ನಿಮಗೆ 2 ಆಪ್ಷನ್ ಇರುತ್ತೆ. ಸ್ಕಾರ್ಪಿಯೋದಲ್ಲಿ ಒಂದು 2012 ಒಂದು ಇರುತ್ತೆ. ಈ ಗಾಡಿ ಬಂದು 2006 ಮಾಡಲ್. ಒಂದು 12, ಒಂದು 6. ಸೊ ಮೊದಲನೇ ಗಾಡಿ ಬಂದು 12 ಡೀಟೇಲ್ಸ್ ಕೇಳೋಣ, ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. LX ವೆಹಿಕಲ್ ಇರ್ತದೆ ಇದು. ಸ್ಕಾರ್ಪಿಯೋ ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಗಾಡಿನಲ್ಲಿ ಇದೆ ಸರ್. ಇದು ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ ಆಗಿದೆ, ಸಿಂಗಲ್ ಓನರ್ ಗಾಡಿ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,85,000 ಕೋಟ್ ಮಾಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಈ ಗಾಡಿಗೆ ಲೋನ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ 12 ಮಾಡಲ್ ಡೀಸೆಲ್ಗಳಿಗೆ ಲೋನ್ ಆಗಲ್ಲ. ಪೆಟ್ರೋಲ್ ಇದ್ರೆ ಲೋನ್ ಆಗ್ಬಿಡ್ತದೆ ಸರ್. ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಸ್ಕಾರ್ಪಿಯೋನ ಹುಡುಕೋರಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್ ಈ ಗಾಡಿ. ಓಕೆ ಸೂಪರ್ ಸರ್. ನೆಕ್ಸ್ಟ್ ಗಾಡಿ ಅದೇ ತರ ಮತ್ತೆ ಒಂದು 2006 ಒಂದು ಸ್ಕಾರ್ಪಿಯೋ ಇರುತ್ತೆ. SLX ಟಾಪ್ ಅಂಡ್ ವೇರಿಯಂಟ್, ಅಂದ್ರೆ ಇದು ನಿಮಗೆ ಟಾಕಿಂಗ್ ವರ್ಷನ್ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ 4 ಆಲ್ಮೋಸ್ಟ್ ಒಂದು 60% ಟೈರ್ ಸಿಗುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಸಣ್ಣ ಪುಟ್ಟ ಬ್ರಷ್ ಕೂಡ ಇದರಲ್ಲಿ ಟಚ್ ಅಪ್ ಆಗಿರಲ್ಲ. ಇನ್ ಪರ್ಸನ್ ಡೈರೆಕ್ಟ್ ಆಗಿ ನಾನು ಗಾಡಿ ನೋಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಸ್ಟಾಕ್ ಸೀಟ್ ಕಂಪ್ನಿಯಿಂದ ಏನು ಬರುತ್ತೆ, ಸ್ಟಾಕ್ ಸೀಟ್ ಇರಲಿ, ಸ್ಟಾಕ್ ಇಂಟೀರಿಯರ್, ಸ್ಟಾಕ್ ಎಕ್ಸ್ಟೀರಿಯರ್, ಪ್ರತಿಯೊಂದು ನಿಮಗೆ ಶೋರೂಮ್ ಮೇಂಟೈನ್ ಆಗಿರುತ್ತೆ. ಕಮ್ಮಿ ಓಡಿರುತ್ತೆ ಗಾಡಿನೂ ಕೂಡ. FC ಇನ್ಶೂರೆನ್ಸ್ ಪ್ರತಿಯೊಂದು ಇದನ್ನು ಕೂಡ ನಿಮಗೆ ರನ್ನಿಂಗ್ ಕಂಡೀಷನ್ ಅಲ್ಲಿ ಇರುತ್ತೆ ಸರ್. ಏನು ಆಸ್ಕಿಂಗ್ ಪ್ರೈಸ್ ಇದೆ ಮತ್ತೆ ಎಷ್ಟು ಓಡಿದೆ ಸರ್? ಇದು ಬಂದ್ಬಿಟ್ಟು 2006 ಮಾಡಲ್ಲು ಸರ್. ಬೆಲೆ ನಿಮಗೆ ಸ್ವಲ್ಪ ಜಾಸ್ತಿ ಅನ್ಬೋದು. ಬೆಲೆ ಯಾಕೆ ಜಾಸ್ತಿ ಅಂತ ಹೇಳಿದ್ರೆ ಸರ್, ನೀವು ಶೋರೂಮಿಂದ ತಗೋಬರೋ ಥರ ಇದೆ ಗಾಡಿ. ಗಾಡಿನಲ್ಲಿ ಯಾವುದೇ ಥರ ₹1 ರೆಸ್ಟಿಂಗ್ ಇಲ್ಲ, ₹1 ಡಸ್ಟ್ ಇಲ್ಲ, ಏನಿಲ್ಲ. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ 3,50,000 ಕೋಟ್ ಮಾಡ್ತಾ ಇದ್ದೀವಿ. ಮುಂದೆ ಬಂದು ಗಾಡಿ ನೋಡಿ. ನಾವು ಹೇಳ್ತಾ ಇರೋ ಪ್ರೈಸ್ ಜಾಸ್ತಿ ಅಂತ ಹೇಳಿದ್ರೆ ನೀವು ಗಾಡಿನೇ ತಗೋಬೇಡಿ. ಯಾಕೆ ಅಂತ ಹೇಳಿದ್ರೆ ಬಾಡಿ ಕ್ವಾಲಿಟಿ ಮತ್ತೆ ಗಾಡಿ ಕ್ವಾಲಿಟಿ ಅದೇ ತರ ಇದೆ. ಏನ್ ಪ್ರೈಸ್ ಹೇಳ್ತಾ ಇದೀವಿ ಅದೇ ತಕ್ಕಾಗಿದೆ ಸರ್. ಓಕೆ. ಸೊ ನೋಡ್ತಾ ಇರಲ್ಲ, ನೆಕ್ಸ್ಟ್ ಕಾರ್ ಬಂದು ಮತ್ತೊಂದು ಇರುತ್ತೆ ನಿಮ್ಗೆ. ಮಾರುತಿ ಇದು ಯಾವ್ದು ಸರ್? ಇದು ಸಾರಿ ಸರ್ S-Cross 2019 ಮಾಡಲ್ ಸಿಂಗಲ್ ಓನರ್ ಆಗಿರ್ತದೆ ಸರ್. ಗಾಡಿ ಓಡಿರೋದು ಬರೀ 54,000 ಕಿಲೋಮೀಟರ್ ಮಾತ್ರ ಸರ್. ಇದ್ರ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗು, ಅಲಾಯ್ ವೀಲ್ಸು, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮಗೆ 20, ಹೈವೇ 23+ ಸಿಗ್ತದೆ. ಮತ್ತು ಸ್ಮಾರ್ಟ್ ಹೈಬ್ರಿಡ್ ಸರ್ ಇದು, ಡೀಸೆಲ್ ವಿತ್ ಹೈಬ್ರಿಡ್ ಇದು ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲರೂ 8.5-9 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ 7,50,000 ಕೋಟ್ ಮಾಡ್ತಾ ಇದ್ವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ ಟು ಫೈನಲ್ ಇದು 7,25,000 ಮಾಡ್ಕೊಡ್ತೀನಿ. ಅದೂ ಡೌನ್ ಪೇಮೆಂಟ್ ಬರೀ 50,000 ತಗೊಬರ್ಲಿ ಸರ್. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಸೂಪರ್ ಸರ್. ನೆಕ್ಸ್ಟ್ ಗಾಡಿ ನೋಡ್ತಾ ಇರಲ್ಲ ಬದುವಳೆ. ಈ ಗಾಡಿ ಬಂದು ಟೊಯೋಟಾ ಕ್ರಿಸ್ಟಾ ಇರುತ್ತೆ. ಕ್ರಿಸ್ಟಾ ಬೇಕು ಅಂತ ಕೇಳೋರಿಗೆ ಇವ್ರ ತರ ಇನ್ನ ಕ್ರಿಸ್ಟಾ ಆಪ್ಷನ್ ಸಿಗುತ್ತೆ. ಈ ಡೀಟೇಲ್ಸ್ ಹೇಳೋಣ ಸರ್. 2016 ಮಾಡಲು ಸರ್. ಇನ್ನೋವಾ ಕ್ರಿಸ್ಟಾ ನೀವು ನೋಡಿರ್ತೀರಾ, ಭಾಳ ಜಾಗ ನೋಡಿರ್ತೀರಾ. ಗಾಡಿಗಳು ಜಾಸ್ತಿ ಓಡಿರ್ತಿದೆ, ಕಮ್ಮಿ ಓಡಿರಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ಇರೋದು ಬರೀ 53,000 ಕಿಲೋಮೀಟರ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ V ವರ್ಷನ್ ಆಗಿರ್ತದೆ ಸರ್. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟು ಸ್ಕ್ರಾಚ್ ಯಾವುದೇ ತರದಲ್ಲ. ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ನೀವು ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 17,90,000 ಕೋಟ್ ಮಾಡ್ತಾ ಇದೀವಿ. ಮುಂದೆ ಬರಲಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಸರ್. ಓಕೆ. ಸೊ ಬಂಧುಗಳೇ ನೋಡ್ತಾ ಇದ್ರಲ್ಲ, ಇವತ್ತಿನ ಸ್ಟಾಕ್ ಅಲ್ಲಿ ನಿಮಗೆ
50,000 ರೂಪಾಯಿಂದ 1 ಲಕ್ಷ ರೂಪಾಯಿ ಮಾತ್ರ ನಿಮಗೆ ಡೌನ್ ಪೇಮೆಂಟ್ ಇರುತ್ತೆ. ಪ್ರತಿ ಒಂದು ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಜೊತೆಗೆ ಒಂದು ಸ್ವಲ್ಪ ಇಂಟೀರಿಯರ್ ಕೂಡ ಹಾಗೆ ನೋಡ್ಕೊಳ್ಳಿ. ಗಾಡಿ ತೊಗೊಳಕ್ ಮುಂಚೆ ಇಂಟೀರಿಯರ್ ಎಲ್ಲ ತಿಳ್ಕೊಳ್ಳೋದು, ಕಂಡೀಷನ್ ಹೇಗಿದೆ ಅಂತ ಎಲ್ಲ ನೋಡ್ಕೊಳ್ಳೋದು ಎಲ್ಲ ನಿಮಗೆ ಒಂದು ಆಪರ್ಚುನಿಟಿ ಆಫರ್. ಇದು ಪುಷ್ ಬಟನ್ ಸ್ಟಾರ್ಟ್ ಇರುತ್ತೆ, ಟಿಲ್ ಸ್ಟರಿಂಗ್, ಮೌಂಟ್ ಕಂಟ್ರೋಲ್ ಇರುತ್ತೆ. ₹1 ಕೂಡ ಇದರಲ್ಲಿ ಖರ್ಚಿರಲ್ಲ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ, ನೀವು ಶೋರೂಮಿಂದ ತೊಗೊಂಡು ಯಾವ ರೀತಿ ಓಡಿಸ್ತಾ ಇರ್ತೀರಾ ಆ ಕಂಡೀಷನ್ನಲ್ಲಿ ಈ ಗಾಡಿ ಇರುತ್ತೆ. ಇವೆಲ್ಲ ಗಾಡಿಗಳು ನಿಮಗೆ ಜಾಸ್ತಿ ಅಂದರೂ ಕೂಡ 8.5 lakhs ಕಿಲೋಮೀಟರ್ ತನಕ ಓಡೋ ಗಾಡಿಗಳು ಇವೆಲ್ಲ. 1 ಲಕ್ಷ 2 ಲಕ್ಷ ಓಡಿದ್ರು ಕೂಡ ನಿಮಗೆ ಜನ ಏನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ವೆಹಿಕಲ್ ಏನು ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ನಿಮಗೆ MG ಹೆಕ್ಟರ್. ಸರ್ ವೇರಿಯಂಟ್ ಯಾವ್ದಿದು? ಸರ್ ಇದು ಬಂದ್ಬಿಟ್ಟು ಶಾರ್ಪ್ ವೇರಿಯಂಟ್. ಶಾರ್ಪ್ ಅಂತ ಹೇಳಿದ್ರೆ MG ದಲ್ಲಿ ಟಾಪ್ ಎಂಡ್ ವೇರಿಯಂಟ್ ಇದೆ ಬರೋದು. ಓಕೆ, ಈ ಬಂದು ನಮ್ದು 9ನೇ ವೆಹಿಕಲ್ ಸರ್. ನಿಮ್ ವಿಡಿಯೋದಲ್ಲೇ ನಾವು ಮಾಡಿ ಹಾಕಿದ್ವಿ, ಸುಮಾರು ಜನ ಕೇಳ್ತಾ ಇದ್ರು, ರೆಫರ್ ಮಾಡ್ತಾ ಇದ್ರು. ಅಂತವ್ರು ಏನಂತ ಹೇಳ್ಬಿಟ್ಟು ಈ ಸತಿನೂ 2020 ಮಾಡೆಲ್ MG ಹೆಕ್ಟರ್ ಶಾರ್ಪ್ ತಗೊಬಂದಿದೆ. ಅದು ಸಿಂಗಲ್ ಓನರ್, ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ ಆಗಿರೋ ಗಾಡಿ. ಸರ್ ಇದ್ರ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರ್ತದೆ, ಏರ್ ಬ್ಯಾಗ್ ಕೂಡ ಬರ್ತದೆ, ಕೀಲೆಸ್ ಎಂಟ್ರಿ ಬರ್ತದೆ. ಸರ್ ಗಾಡಿ ವೆಲ್ ಮೇಂಟೈನ್, ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್. ಸರ್ ಈ ಗಾಡಿ ಇದು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 16.5 ಲಕ್ಷ ರೂಪಾಯಿ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 14,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಇದು 13,90,000 ಮಾಡ್ಕೊಡ್ತೀನಿ ಸರ್. ಮತ್ತೆ ಈ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತಿದೆ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಸೊ ಬಂಧುಗಳೇ ನೋಡ್ತಾ ಇರಲ್ಲ, MG ಹೆಕ್ಟರ್ ಯಾರು ಲೋನ್ ಅಲ್ಲಿ ನೋಡ್ತಾ ಇರೋರಿಗೆ ಬರೀ 1 ಲಕ್ಷ ರೂಪಾಯಿ ಇಟ್ಕೊಂಡ್ ಬನ್ನಿ, ಜೊತೆಗೆ ಪ್ರೊಫೈಲು ಕೂಡ ಚೆನ್ನಾಗಿ ಇಟ್ಕೊಂಡ್ ಬಂದ್ರೆ ಆರಾಮಾಗಿ ಇದರಲ್ಲಿ 1 lakh rupeesಗೆ ಈ ಗಾಡಿ ಕೂಡ ನೀವು ತಗೊಂಡು ಹೋಗ್ಬೋದು. MG ಹೆಕ್ಟರ್ ಶಾರ್ಪ್ ಅಂದ್ರೆ ನಿಮಗೆ ಫುಲ್ಲಿ ಟಾಪ್ ಅಂಡ್ ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಜೊತೆ ಇದು ಗಾಡಿ ಸಿಗುತ್ತೆ. ಅದೇ ರೀತಿ ನೆಕ್ಸ್ಟ್ ಗಾಡಿ ಏನು ನೋಡ್ತಾ ಇದ್ದಾರೆ, ಈ ಗಾಡಿ ಕೂಡ ನಿಮಗೆ ಫ್ಯಾಮಿಲಿ ಕಾರ್ ಅಂತ ಹೇಳ್ಬೋದು. XV500. ಸರ್ ವೇರಿಯಂಟ್ ಯಾವ್ದಿದು? ಸರ್ W8 ಆಗಿರ್ತದೆ. ಓಕೆ, 2014 ಮಾಡೆಲ್, ಸೆಕೆಂಡ್ ಓನರ್, ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಮತ್ತೆ ನಂಬರ್ ಕೂಡ ನೀವು ನೋಡ್ಬೋದು, ಫ್ಯಾನ್ಸಿ ನಂಬರ್ ಇದೆ, 786 ನಂಬರ್ ಇದೆ. ಓಕೆ ಸರ್ ಗಾಡಿ ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್. ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ಅಲೈ ವೀಲ್ಸ್ ಎಲ್ಲ ಬರ್ತದೆ. ಸರ್ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ ಒಂದು 770, 780 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದ ಆಸ್ಕಿಂಗ್ ಪ್ರೈಸ್ 7,25,000 ಕೋಟ್ ಮಾಡ್ತಾ ಇದ್ವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಫೈನಲ್ ಟು ಫೈನಲ್ 6,90,000 ರೂಪಾಯಿ ಈ ಗಾಡಿ ಮಾಡಿಕೊಡ್ತೀನಿ ಸರ್. ಸೊ ಜೊತೆಗೆ ಮತ್ತೆ ಒಂದು ಆರೆಂಜ್ ಕಲರ್ ಅಲ್ಲೇ ನಮ್ಗೆ XUV ಬೇಕು ಅಂತ ಕೇಳೋರಿಗೆ ಈ ಗಾಡಿ ಕೂಡ ನಿಮ್ಗೆ ಟಾಪ್ ಅಂಡ್ ವೇರಿಯಂಟ್ ಇರುತ್ತೆ. ಡೀಟೇಲ್ ಸರ್. ಸರ್ 2015 ಮಾಡೆಲ್ W10 ಆಗಿರ್ತದೆ ಸರ್. W10 ಅಂತ ಹೇಳಿದ್ರೆ ಏನ್ ವೇರಿಯಂಟ್ ಅಂತ ಕೇಳ್ಬೋದು ನೀವು. ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ಅಲಾಯ್ ವೀಲ್ಸ್, ಕೀಲೆಸ್ ಎಂಟ್ರಿ ಮತ್ತೆ ಸನ್ರೂಫ್ ಕೂಡ ಬರ್ತದೆ ಗಾಡಿನಲ್ಲಿ. ಈ ಗಾಡಿ ಓಡಿರೋದು ಬೇರೆ 65,000 ಕಿಲೋಮೀಟರ್ ಮಾತ್ರ ಓಡಿದೆ. ಸಿಂಗಲ್ ಓನರ್, ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ ಆಗಿರ್ತದೆ. ಸರ್ ಈ ಗಾಡಿ ಇದು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 10-10.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 9,50,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 9.25 ಲಕ್ಷ ರೂಪಾಯಿ ಮಾಡಿಕೊಡ್ತೀನಿ ಸರ್. ಜೊತೆಗೆ 1 ಲಕ್ಷ ಡೌನ್ ಪೇಮೆಂಟ್ ತಗೊಬರ್ಲಿ, ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಓಕೆ, ಸೂಪರ್. ಸೊ ನೆಕ್ಸ್ಟ್ ಸ್ಕೋಡಾ ಫ್ಯಾಬಿಯಾ ಬೇಕು ಅಂತ ಕೇಳ್ತಾ ಇರ್ತಾರೆ. ಈ ಕಾರಲ್ಲಿ ನಿಮ್ಗೆ ಅಡಿಷನಲ್ ಫಿಟೆಡ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಫ್ಯಾಬಿಯಾನೇ ಬೇಕು ಅಂತ ಫ್ಯಾಬಿಯಾ ಲವರ್ಸ್ ಯಾರ ವಿಡಿಯೋ ನೋಡ್ತಾ ಇದ್ರೆ ರೆಡಿ ಟು ಡ್ರೈವ್. ಸರ್ ಡೀಟೇಲ್ಸ್ ಹೇಳಿ. ಸರ್ 2012 ಮಾಡೆಲ್, ಸೆಕೆಂಡ್ ಓನರ್ ಆಗಿರ್ತದೆ, ಪೆಟ್ರೋಲ್ ವೇರಿಯಂಟ್. ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಲೋ ಬಜೆಟ್ ಅಲ್ಲಿ ಒಂದು ಪ್ರೀಮಿಯಂ ಗಾಡಿ ಬೇಕು ಅಂತ ಕೇಳೋರಿಗೆ ಸ್ಕೋಡಾ ಫ್ಯಾಬಿಯಾನ ಇದೆ. ಸರ್ ಒಂದು ಶಿಫ್ಟ್ ತೊಗೊಳಕ್ ಹೋದ್ರು 2012 ಮಾಡೆಲ್ ಶಿಫ್ಟ್ ತೊಗೊಳಕ್ ಹೋದ್ರು ನೀವು ಒಂದು 4 ಲಕ್ಷ ರೂಪಾಯಿ ಕೊಡಬೇಕು. ಆ ಫೀಚರ್ಸು ಇದ್ರಲ್ಲಿ ಬರಲ್ಲ. ಗಾಡಿ ಚೆನ್ನಾಗಿದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡಿ. ಓಕೆ, ಸೊ ಜೊತೆಗೆ i10 ಬೇಕು ಅಂತ ಕೇಳೋರಿಗೆ i10 ಕೂಡ ಇವ್ರ ಹತ್ರ ನಿಮ್ಗೆ ಸಿಗುತ್ತೆ. KS01 ಅಂದ್ರೆ ಬ್ಯಾಂಗ್ಳೂರ್ ಲೋಕಲ್ ರಿಜಿಸ್ಟರ್ಡ್ ಇರುತ್ತೆ. ಸೊ ಇದು ಸಿಗುತ್ತೆ, ಡಸ್ಟರ್ಗಳಿರುತ್ತೆ. ಸೊ ಈ ಗಾಡಿ ಡೀಟೇಲ್ಸ್ ತಿಳ್ಕೊಳ್ಳೋದಾ? ಸರ್ 2012 ಮಾಡೆಲ್, ಸಿಂಗಲ್ ಓನರ್, ಆಟೋಮೆಟಿಕ್ ವೇರಿಯಂಟ್ ಆಗಿರ್ತದೆ. ಗಾಡಿ ಸ್ಪೋರ್ಟ್ಸು. ಸರ್ ಈ ಗಾಡಿ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಸರ್ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 13, ಹೈವೇ 16+ ಬರ್ತದೆ. ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಸರ್ ಈ ಗಾಡಿ ಮಾರ್ಕೆಟ್ ಅಲ್ಲಿ ಎಲ್ಲರೂ 3.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 2,95,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬರ್ಲಿ, ಸ್ಲೈಡ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಅದೇ ತರ ನೆಕ್ಸ್ಟ್ ನೋಡ್ತಾ ಇದೀರಾ, ಇದು ನಿಮ್ಗೆ ಲೇಟೆಸ್ಟ್ ಶೇಪ್ ಅಂದ್ರೆ ನಿಮ್ಗೆ ಡಸ್ಟರ್ ಅಲ್ಲಿ ಲೇಟೆಸ್ಟ್ ವೇರಿಯಂಟ್ ಇರುತ್ತೆ.
ಈ ಗಾಡಿ ಕೂಡ ನಿಮ್ಗೆ ಡಿಎಲ್ ಇರುತ್ತೆ. ಕರ್ನಾಟಕ ನಂಬರ್ ಆಗಿದೆಯಾ ಸರ್ ಇದು? ಸರ್ ಇದು NOC ಬಂದಿದೆ 2016 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಓಕೆ 73,000 ಕಿಲೋಮೀಟರ್ ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ ಸರ್. ಇದು ಟಾಪ್ ಎಂಡ್ ವೇರಿಯಂಟ್ RX-Z. ಓಕೆ 85 PS ಆಗಿರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 18, ಹೈವೇ 20+ ಸಿಗ್ತದೆ ಸರ್. ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,85,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮತ್ತೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಸೊ ಬಂಧುಗಳೇ, ಈ ಗಾಡಿ ಬಂದು ನಿಮಗೆ ಡೀಸೆಲ್ ಎಂಜಿನ್ ಇರುತ್ತೆ. ಸೊ ಡೀಸೆಲ್ ಅಲ್ಲಿ ಅಂದ್ರೆ ನಿಮಗೆ ಮೈಲೇಜ್ ಜಾಸ್ತಿ ಬೇಕು ಅಂತ ಕೇಳಿದ್ರೆ 20+ ಮೈಲೇಜ್ ಕೂಡ ಅದರಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಏನ್ ನೋಡ್ತಾ ಇದ್ರೆ ಇದು ಗಾಡಿ ಬಂದು ನಿಮಗೆ Audi Q3 ಇರುತ್ತೆ. ಆಡಿದಲ್ಲೇ ಬೇಕು ಅಂತ ಕೇಳೋರಿಗೆ 2 ಲೀಟರ್ ಎಂಜಿನ್ ಸಮೇತ ಈ ಗಾಡಿ ಬರುತ್ತೆ. ಏನ್ ಡೀಟೇಲ್ ಸರ್? ಸರ್ Audi Q3 2014 ಮಾಡೆಲ್ ಸರ್ ಇದು. ಸರ್ ಓನರ್ ಥರ್ಡ್ ಆಗಿರ್ತದೆ. UP ಗಾಡಿ ಆಗಿರ್ತದೆ ಸರ್. NOC ಬಂದಿದೆ. ಮಾರ್ಕೆಟ್ ಅಲ್ಲಿ ಎಲ್ಲರೂ ಈ ಗಾಡಿಗೆ 10.5, 11 ಲಕ್ಷ ಅಂತಾರೆ ವಿತ್ NOC. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,85,000 ಕೋಟ್ ಮಾಡ್ತಾ ಇದ್ದೀವಿ. ಮತ್ತೆ ಗಾಡಿ ಓಡಿರೋದು ಬರೀ 58,000 ಕಿಲೋಮೀಟರ್ ಮಾತ್ರ ಓಡಿದೆ. ಅದು ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಶೋರೂಮ್ ತಗೊಂಡೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಗಾಡಿ ತಗೊಳ್ಳಿ. ಈ ಗಾಡಿ ಫೈನಲ್ ಟು ಫೈನಲ್ 6.5 ಲಕ್ಷ ರೂಪಾಯಿಗೆ ವಿತ್ NOC ಕೊಡ್ತೀನಿ ಸರ್. ಸರ್ ಡೀಸೆಲ್ ಪೆಟ್ರೋಲ್ ಎಂಜಿನ್? ಡೀಸೆಲ್ ಸರ್. ಇದು 2014 ಮಾಡೆಲ್ ಸರ್. ಟಾಪ್ ಎಂಡ್ ವೇರಿಯಂಟ್. ಓಡಿರೋದು ಎಷ್ಟು ಅಂದ್ರೆ 56,000 ಕಿಲೋಮೀಟರ್ ಮಾತ್ರ ಓಡಿದೆ. ಓಕೆ, ಸೊ ತುಂಬಾನೇ ಕಡಿಮೆ. 56,000 ಅಂತ ಹೇಳಿದ್ರೆ ಯಾವ ಲೆಕ್ಕಕ್ಕಿಲ್ಲ ಇವೆಲ್ಲ ಗಾಡಿಗಳಿಗೆ. ಯಾಕಂದ್ರೆ 1,01 ಕಿಲೋಮೀಟರ್ ಓಡೋ ಗಾಡಿಗಳು. ಓನರ್ ಅಂದ್ರೆ ಸ್ವಲ್ಪ ಓನರ್ 1/3 ಆಗಿರುತ್ತೆ. ಬಟ್ ಗಾಡಿ ಮಾತ್ರ ತುಂಬಾನೇ ಲೆಸ್ ಡ್ರಿವನ್ ಇರುತ್ತೆ. ಯಾರ Audi Q3 ಬೇಕು ಅಂತ ಕೇಳೋರಿಗೆ ಜಸ್ಟ್ ರೆಡಿ ಟು ಡ್ರೈವ್ ಲೆಸ್ ಡ್ರಿವನ್ ಕಾರ್ ಅಂತ ಕೂಡ ಹೇಳ್ಬೋದು. ಜೊತೆಗೆ ನೋಡ್ತಾ ಇರಲ್ಲ, ನೆಕ್ಸ್ಟ್ ಒಂದು ನಿಮ್ಮ ಮುಂದೆ ಕ್ರೆಟಾ ಕೂಡ ಇರುತ್ತೆ. ವೈಟ್ ಕಲರ್ ಅಲ್ಲಿ ಕ್ರೆಟಾ ಹುಡುಕ್ತಾ ಇರೋರಿಗೆ ಈ ಗಾಡಿ ಕೂಡ ರೆಡಿ ಟು ಡ್ರೈವ್. ಸರ್ ಡೀಟೇಲ್ಸ್ ತಿಳಿಸಿ ಸರ್. ಸರ್ ಇದು ಬಂದ್ಬಿಟ್ಟು 2015 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಆಗಿರ್ತದೆ ಸರ್. ಗಾಡಿ ಓಡಿರೋದು ಬರೀ 65,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ನೋಡ್ಬೋದು ನೀವು. ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಮೈಲೇಜ್ ಬಂದ್ಬಿಟ್ಟು ಸಿಟಿಯಲ್ಲಿ 18, ಹೈವೇ 20+ ಬರ್ತದೆ ಸರ್. ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 8.5, 9 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,90,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗ್ಲಿ ಸರ್. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಸೊ ಜೊತೆಗೆ ನಿಮಗೆ ಇಕೋ ಸ್ಪೋರ್ಟ್ಸ್ ಬೇಕು ಅಂತ ಕೇಳೋರಿಗೆ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ವೇರಿಯಂಟ್ ಈ ಗಾಡಿ ಬಂದು ನಿಮಗೆ ಮೆಟಾಲಿಕ್ ಗ್ರೇ ಕಲರ್ ಅಲ್ಲಿ ಇರುತ್ತೆ. ಸೊ ಬ್ಯೂಟಿಫುಲ್ ಲುಕ್ ಅಂತ ಹೇಳ್ಬೋದು. ಯಾಕಂದ್ರೆ ಇಕೋ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಗ್ರೇ ಕಲರ್ ಕೂಡ ಗಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿ ಗ್ರೇಯಿಶ್ ಬ್ಲಾಕ್ ಬರ್ತದೆ ಸರ್. ಓಕೆ, ಅದು ಮೆಟಾಲಿಕ್ ಅಂತ. ಓಕೆ ಫೈನ್. ಏನ್ ಡೀಟೇಲ್ ಸರ್? ಸರ್ 2014 ಮಾಡೆಲ್ ಸೆಕೆಂಡ್ ಓನರ್ ಟೈಟಾನಿಯಂ ಸರ್. ಇದು ಟೈಟಾನಿಯಂ ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್, 2 ಇಯರ್ ಬ್ಯಾಗ್ಸ್ ಬರ್ತದೆ ಸರ್. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 18, ಹೈವೇ 20+ ಬರ್ತದೆ. ಬಹಳ ಜನ ಕೇಳ್ತಾ ಇದ್ರು ಸರ್ ಬಾಡಿ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಲೋ ಬಜೆಟ್ ಅಲ್ಲಿ ಇರಬೇಕು, ಅದ್ರಲ್ಲೂ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅಂತರ್ಗೇನೆ ಅಂತ ಹೇಳ್ಬಿಟ್ಟು 2 ಗಾಡಿ ತಗೊಂಡ್ಬಂದಿದ್ದೀವಿ. ಇಕೋ ಸ್ಪೋರ್ಟ್ ಒಂದು ಟೈಟಾನಿಯಂ ಇದೆ, ಒಂದು ಟೈಟಾನಿಯಂ ಆಪ್ಷನಲ್ ಒಂದಿದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,25,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ. ನಿಮ್ ಚಾನಲ್ ಇಂದ ಬಂದ್ರೆ 4,90,000 ಈ ಗಾಡಿ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಸರ್. ಓಕೆ ಸೂಪರ್. ಜೊತೆಯಲ್ಲಿ ಅದು ಇನ್ನೊಂದು ನಿಮಗೆ ಪಿಸ್ಟಾ ಗ್ರೀನ್ ಇಕೋ ಸ್ಪೋರ್ಟ್ಸ್ ಬೇಕಂದ್ರೆ ಈ ಗಾಡಿ ಕೂಡ ಇರುತ್ತೆ. ಇದನ್ನು ಕೂಡ ಒಂಥರ ಹೇಳ್ಬೇಕಂದ್ರೆ ಬ್ಯೂಟಿಫುಲ್ ಲುಕ್ ಅಂತ ಹೇಳ್ಬೋದು. ಈ ಗಾಡಿನೂ ಕೂಡ ಟೈಟಾನಿಯಂ ವೇರಿಯಂಟ್ ಅಲ್ಲ ಸರ್ ಇದು? ಹೌದು ಸರ್. ಓಕೆ, ಇದು 2014 ಮಾಡೆಲ್ ಟೈಟಾನಿಯಂ ಆಪ್ಷನಲ್ ಅಂತ ಹೇಳಿದ್ರೆ ಸರ್ ಇದರಲ್ಲಿ 6 ಇಯರ್ ಬ್ಯಾಗ್ಸ್ ಬರ್ತದೆ, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ, ABS, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ ಸರ್. ಈ ಗಾಡಿಗೂ ಮೈಲೇಜ್ ನಿಮ್ಗೆ 18 ಸಿಟಿಯಲ್ಲಿ, ಹೈವೇ 20+ ಬರ್ತದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,50,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬರಲಿ. 5,25,000 ಮಾಡ್ಕೊಡ್ತೀನಿ. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಸರ್. ಓಕೆ, ಜೊತೆಗೆ ಒಂದು i20 ಆಕ್ಟಿವ್ನೇ ಬೇಕು ಅಂತ ಕೇಳೋರಿಗೆ ವೈಟ್ ಕಲರ್ ಅಂದ್ರೆ ನಿಮ್ಗೆ ಒಳ್ಳೆ ಅಫಿಷಿಯಲ್ ಲುಕ್ ಅಂತ ಕೂಡ ಹೇಳ್ಬೋದು. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ 2017 ಮಾಡೆಲ್ ಸಿಂಗಲ್ ಓನರ್ i20 ಆಕ್ಟಿವ್ SX ಆಪ್ಷನಲ್ ಸರ್. ಆಪ್ಷನಲ್ ಅಂತ ಹೇಳಿದ್ರೆ ಸರ್ ಕೀಲೆಸ್ ಎಂಟ್ರಿ ಬರ್ತದೆ, ಅಲಾಯ್ ವೀಲ್ಸ್, ಏರ್ ಬ್ಯಾಗು, ಬ್ಯಾಕ್ AC ಎಲ್ಲ ಬರ್ತದೆ ಸರ್. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18, ಹೈವೇ 20+ ಬರ್ತದೆ ಸರ್. ಈ ಗಾಡಿಗೆ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,25,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬರಲಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ಸೊ ಅದೇ ತರ ಡಸ್ಟರ್ ಕೇಳೋರಿಗೆ ಆಗ್ಲೇ ಒಂದು ಬ್ಲೂ ಕಲರ್ ತೋರಿಸಿದೆ. ಇದೊಂದು ಕಲರ್ ಏನ್ ಕಲರ್ ಸರ್ ಇದು? ಬ್ರೌನ್ ಕಲರ್ ಸರ್. ಬ್ರೌನ್ ಕಲರ್. ಓಕೆ, ಏನ್ ಡೀಟೇಲ್ಸ್? 2016 ಮಾಡೆಲ್ ಸರ್. ಸಿಂಗಲ್ ಓನರ್, 45,000 ಕಿಲೋಮೀಟರ್ ಮಾತ್ರ ಓಡಿದೆ ಸರ್. ఢిల్లీ ಪಾಸಿಂಗ್ ಆಗಿರುತ್ತೆ. ಬಟ್ NOC ಬಂದಿದೆ, ಕರ್ನಾಟಕ ನಂಬರ್ ಸಮೇತ ಕೊಡ್ತೀವಿ. ಈ ಗಾಡಿ
ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರ್ತದೆ. Okay. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 20, ಹೈವೇ 23 ಬರ್ತದೆ. 85 PS ಆಗಿರ್ತದೆ ಸರ್. ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,85,000 ಕೋಟ್ ಮಾಡ್ತಾ ಇದೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬರಲಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಗಾಡಿ ತೊಗೊಂಡೋಗ್ಲಿ ಸರ್. ಓಕೆ, ಸೊ ಈ ಗಾಡಿ ಮೇಲೂ ಕೂಡ ನಿಮಗೆ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ಸಿಕ್ಕುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಇದ್ರಲ್ಲ, ಮತ್ತೆ ಒಂದು ಸ್ವಿಫ್ಟ್ ಕೇಳೋರಿಗೆ ಒಂದು VXI ಅಂದರೆ ಪೆಟ್ರೋಲ್ ಎಂಜನ್, ಇದನ್ನು ಕೂಡ ನಿಮಗೆ ಹೊಸ ಶೇಪಲ್ಲಿ ಇರುತ್ತೆ ಸರ್. ಏನು ಡೀಟೇಲ್ಸ್ ಇದು ಸರ್? 2012 ಮಾಡಲ್ UP ಪಾಸಿಂಗ್ ಆಗಿರ್ತದೆ. ಬಟ್ ಕರ್ನಾಟಕ NOC ಬಂದಿದೆ, ನಂಬರ್ ಸಮೇತ ಕೊಡ್ತೀನಿ ಈ ಗಾಡಿ. 2012 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ VXI ಅಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ ಸರ್. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 14, ಹೈವೇ 16 ಹತ್ತತ್ರ ಬರ್ತದೆ ಸರ್. ಈ ಗಾಡಿ ಇದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 4.5, 460 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,90,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3,65,000 ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ ಸರ್. 3,65,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್. 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಸೆಕೆಂಡ್ ಓನರ್ ಆಗಿರುತ್ತೆ. ಅದೇ ತರ ನೆಕ್ಸ್ಟ್ ಒಂದು ವ್ಯಾಗನ್ ಆರ್ ಸರ್, ಡೀಟೇಲ್ಸ್ ಸರ್. 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಗುಜರಾತ್ ಪಾಸಿಂಗ್ ಆಗಿರ್ತದೆ. ಕರ್ನಾಟಕ ನಂಬರ್ ಸಮೇತ FC ಇನ್ಶೂರೆನ್ಸ್ ಸಮೇತ ಕೊಡ್ತೀನಿ. ಒಂದೇ ಒಂದು ಪ್ರೈಸ್ ಸರ್, ಎಷ್ಟು ಅಂತ ಹೇಳಿದ್ರೆ 1,90,000 ರೂಪಾಯಿಗೆ ವ್ಯಾಗನರ್ ಕೊಡ್ತೀನಿ ಸರ್. ಓಕೆ, ಎಷ್ಟು ಓಡಿದೆ ಸರ್ ಇದು? ಸರ್ ಇದು 65,000 ಕಿಲೋಮೀಟರ್ ಮಾತ್ರ ಓಡಿ. 65,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಜೊತೆಗೆ ನೆಕ್ಸ್ಟ್ ನೋಡ್ತಾ ಇದೀರಲ್ಲ, Hyundai i20 ಇರುತ್ತೆ ವಿತ್ ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ ಸರ್. 2010 ಮಾಡಲ್ i20 ಆಸ್ಟ್ರಾ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ರನ್ನಿಂಗ್ ಸಮೇತ ಸರ್. STK ಬೇರಿ 2,65,000 ರೂಪಾಯಿ ಕೊಡ್ತೀನಿ ಸರ್. ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ i10 ಪ್ರೈಸ್ ಅಲ್ಲಿ ನಿಮಗೆ 2,65,000 ರೂಪಾಯಿಗೆ Honda i20 ಅದೂ ಆಸ್ಟ್ರಾ ಕೊಡ್ತೀನಿ ಸರ್. ಆಸ್ಟ್ರಾ ವೇರಿಯಂಟ್ ಅಂದ್ರೆ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಇರುತ್ತೆ. ಜೊತೆಗೆ ವೋಲ್ಸ್ವಾಗನ್ ಪೋಲೋ ಗ್ರೇ ಕಲರ್ ಅಲ್ಲಿ ಹುಡುಕ್ತಾ ಇದ್ರೆ ಗ್ರೇ ಕಲರ್ ವೋಲ್ಸ್ವಾಗನ್ ಪೋಲೋನು ಕೂಡ ಇರುತ್ತೆ. ಏನ್ ಡೀಟೇಲ್ಸ್ ಸರ್ ಇದು? ಸರ್ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಗಾಡಿ ನೋಡ್ಬೋದು ನೀವು, ವೆಲ್ ಮೇಂಟೈನ್ ಆಗಿದೆ, ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ ಸರ್. 13 ಮಾಡಲ್ ಪೋಲೋ ಎಲ್ಲ ಮಾರ್ಕೆಟ್ ಅಲ್ಲಿ 4.5, 480 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಈ ಸತಿ ಗೌರಿ ಗಣೇಶ ಹಬ್ಬಕ್ಕೆ ಅಂತಾನೆ ಆಫರ್ ಇಟ್ಟಿದ್ದೀವಿ. 3,90,000 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಟು ಫೈನಲ್ ಒಂದು 3,75,000ಗೆ 2013 ಮಾಡಲ್ ಪೋಲೋ ಕೊಡ್ತೀನಿ ಸರ್. ಓಕೆ, ಜೊತೆಗೆ ಸರ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಓಕೆ, ಇದಕ್ಕೂ ಕೂಡ 1 ಲಕ್ಷ ಕೊಟ್ಟರೆ ಗಾಡಿ 1 ಲಕ್ಷ ಕೊಟ್ಟರೆ ಗಾಡಿ ಕೊಡ್ತೀವಿ ಸರ್. ಸೂಪರ್. ಹಾಗೆ ನೋಡ್ತಾ ಇರಲ್ಲ, ಇನೋವಾ ಬೇಕು ಅಂತ ಕೇಳೋರಿಗೆ ನಿಮಗೆ ಇನೋವಾ ಕೂಡ ಇರುತ್ತೆ. ಅದರಲ್ಲೇ ವೈಟೇ ಬೇಕು ಸರ್. ಸ್ವಲ್ಪ ನಾವು ಪೊಲಿಟಿಕಲ್ ಫೀಲ್ಡಲ್ಲಿ ಇದ್ದೀವಿ, ಸ್ವಲ್ಪ ಓಡಾಡಿದ್ರೆ ಸ್ವಲ್ಪ ಒಂಥರ ಸ್ಕೋಪ್ ಮೇಂಟೈನ್ ಮಾಡಬೇಕು ಅಂತ ಇರುತ್ತೆ. ಅದು ಇದ್ದೇ ಇರುತ್ತೆ, ದಟ್ ಈಸ್ ಕಾಮನ್. ಸೊ ವೈಟ್ ಇನೋವಾದಲ್ಲಿ ಸರ್ ಡೀಟೇಲ್ಸ್ ಹೇಳಿ ಸರ್. ಸರ್ 2010 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. G ವರ್ಷನ್ ಗಾಡಿ 8 ಸೀಟರ್ ಆಗಿರ್ತದೆ ಸರ್. ಗಾಡಿ ನೋಡ್ಬೋದು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರ ಇಲ್ಲ. ಮತ್ತೆ ಗಾಡಿ ಓಡಿರೋದು 1,25,000 ಕಿಲೋಮೀಟರ್ ಮಾತ್ರ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಗಾಡಿನಲ್ಲಿ ಲೆದರ್ ಅಪಲ್ಸರಿ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದೆ. ಗಾಡಿ ನೋಡಿದ್ರೆ ಕಸ್ಟಮರ್ ಬಿಡಲ್ಲ, ಆ ಟೆಸ್ಟ್ ಅಲ್ಲಿ ಗಾಡಿ ಇದೆ. ಗಾಡಿ ಏನು ಶೋರೂಮ್ ಮೇಂಟೈನ್ ಅಲ್ಲಿ ಇದೆ ಸರ್. ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮಗೆ 670, 680 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ 6,25,000 ಕೋಟ್ ಮಾಡ್ತಾ ಇದೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದೀರಾ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ 5,95,000ಗೆ ಟೊಯೋಟಾ ಇನೋವಾ 2010 ಮಾಡಲ್ ವಿತ್ 5 years FC ಸಮೇತ ಕೊಡ್ತೀನಿ ಸರ್ ಗಾಡಿ. ಓಕೆ, ಸೂಪರ್. ನೆಕ್ಸ್ಟ್ ಒಂದು i10 ಅಲ್ಲಿ ಕೇಳೋರಿಗೆ i10 ಕೂಡ ಇರುತ್ತೆ. HR ಪಾಸಿಂಗ್, ಬಟ್ ಎಲ್ಲ ಕಾರ್ ಮೇಲೆ ನಿಮಗೆ RC ಟ್ರಾನ್ಸ್ಫರ್ ಎಲ್ಲ ಇದ್ದೇ ಇರ್ತದೆ. ವಿತ್ ಕರ್ನಾಟಕ ಟ್ಯಾಕ್ಸ್ ಪೇಡ್ ಎಲ್ಲ ಮಾಡಿನೇ ಕೊಡೋದು. ಏನು ಡೀಟೇಲ್ಸ್ ಸರ್? 2013 ಮಾಡಲು HR ಪಾಸಿಂಗ್ ಆಗಿರ್ತದೆ. Honda i10 ಮ್ಯಾಗ್ನಾ ಕರ್ನಾಟಕ NOC ಬಂದಿದೆ, ನಂಬರ್ ಸಮೇತ ಕೊಡ್ತೀವಿ. ಸಿಂಗಲ್ ಓನರ್ ಗಾಡಿ. STK ಸರ್. ಮಾರ್ಕೆಟಲ್ಲಿ ಎಲ್ಲರೂ 3.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 2,90,000 ಕೋಟ್ ಮಾಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದೀರಾ ಮುಂದೆ ಬರಲಿ. ಫೈನಲ್ ಟು ಫೈನಲ್ ಸ್ಲೈಡ್ಲಿ ನೆಗೋಷಿಯಬಲ್, ಜಾಸ್ತಿ ಮಾಡಲ್ಲ ಸರ್. 2,75,000ಗೆ 2013 ಮಾಡಲು Honda i10 ಸಿಂಗಲ್ ಓನರ್ ಕೊಡ್ತೀನಿ. ಅದೂ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಓಕೆ, ಸೊ ಬಂಧುಗಳೇ, ಇದನ್ನು ಕೂಡ ನಿಮಗೆ ಜಾಕ್ ಪಾಟ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ 13 ಮಾಡಲ್ 275ಗೆ ಬೆಸ್ಟ್ ಪ್ರೈಸು. ಮಾರ್ಕೆಟಲ್ಲೆಲ್ಲ 330, 335 ಕೊಡಿ ಅಂತಾರೆ. ಬಟ್ 270 ಪ್ರೈಸ್ ನನ್ನ ಪ್ರಕಾರ ತುಂಬಾ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಏನಕ್ಕೆ ಗಾಡಿನೂ ಕೂಡ ನಿಮಗೆ ಸಿಂಗಲ್ ಓನರ್ ಇರುತ್ತೆ. ಸೊ ಜೊತೆಗೆ ಒಂದು i20 ಬೇಕು ಅಂತ ಕೇಳೋರಿಗೆ KF51 ಅಂದರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಸರ್. ಏನು ಡೀಟೇಲ್ಸು? ಸರ್ 2011 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. ಗಾಡಿ ಓಡಿರೋದು ಬರೀ 41,000 ಕಿಲೋಮೀಟರ್ ಮಾತ್ರ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ.
ಸರ್ ಈ ಗಾಡಿದು ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 380 390 ಅಂತಾರೆ, ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,30,000 ಕೋಟ್ ಮಾಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬರಲಿ, 3,10,000ಗೆ ಫೈನಲ್ ಟು ಫೈನಲ್ ಈ ಗಾಡಿ ಮಾಡಿಕೊಡ್ತೀನಿ. 3,10,000 ಅಂದರೆ 3,10,000 ರೂಪಾಯಿಗೆ ನಿಮಗೆ ಫೈನಲ್ ಟು ಫೈನಲ್ ಇದು ಕೂಡ ಕ್ಲೋಸ್ ಆಗುತ್ತೆ. ಜೊತೆಗೆ ಮತ್ತೊಂದು ವೈಟ್ ಕಲರ್ದು ವೋಲ್ಸ್ ವ್ಯಾಗನ್ ಪೋಲೋ ಅಂದರೆ ನಿಮಗೆ ಹೈಲೈನ್ ಅಲ್ಲ ಸರ್ ಇದು? ಹೌದು ಸರ್, 2010 ಮಾಡಲ್ ಸಿಂಗಲ್ ಓನರು ವೋಲ್ಸ್ ವ್ಯಾಗನ್ ಪೋಲೋ ಡೀಸೆಲ್ ಸಿಂಗಲ್ ಓನರ್ ಇರ್ತದೆ ಸರ್. ಈ ಗಾಡಿ ವಿತ್ NOC ನಿಮಗೆ ಎಷ್ಟಕ್ಕೆ ಬೇರೆ 2.5 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. ಪೋಲೋ ಯಾರು ಮಾರ್ಕೆಟಲ್ಲಿ ಕೊಡಲ್ಲ, ಸಿಂಗಲ್ ಓನರ್. ಅದರಲ್ಲೂ ಪೋಲೋ ಹೈಲೈನ್ ಸಿಗೋದು ಭಾಳ ಕಷ್ಟ, ಸಿಂಗಲ್ ಓನರ್ ಸಿಗೋದು ಕಷ್ಟ. 2.5 ಲಕ್ಷ ರೂಪಾಯಿಗೆ ವಿತ್ NOC ಕೊಡ್ತೀನಿ ಸರ್. ರೆಡಿ NOC ಇದೆ, ಬಂದು ತೊಗೊಂಡು ಹೋಗ್ಬೋದು ಸರ್. ಓಕೆ ಸರ್. ನೆಕ್ಸ್ಟ್ ಮತ್ತೊಂದು ಐಟನ್ ಕೇಳೋರಿಗೆ ಇದನ್ನು ಮತ್ತೊಂದು ವೈಟ್ ಕಲರಲ್ಲಿ ಐಟನ್ ಇದೆ, ಮತ್ತೆ ಒಂದು ರೆಡ್ ಕಲರಲ್ಲೂ ಕೂಡ ಐಟನ್ ಇದೆ. ಸೊ ಮೊದಲು ಐಟನ್ ಅಲ್ಲಿ ನನ್ನ ಹತ್ರ 4 ಆಪ್ಷನ್ ಇದೆ. 2010 ಮಾಡಲ್ ಸರ್, ಎಷ್ಟಕ್ಕೆ ಬೇರೆ 2,10,000 ರೂಪಾಯಿ ಕೊಡ್ತೀನಿ ಸರ್. ಇದು ಬೇಡ, ವೈಟ್ ಬೇಡ, ರೆಡ್ ಕಲರ್ ಇದೆ ಸರ್. 2010 ಮಾಡಲ್ 5 ಇಯರ್ಸ್ FC ಸಮೇತ, ಎರಡು ಗಾಡಿಗೂ 5 ಇಯರ್ಸ್ FC ಇದೆ. ಈ ಗಾಡಿ 2 ಲಕ್ಷ ರೂಪಾಯಿ ಕೊಡ್ತೀನಿ ವಿತ್ ಕರ್ನಾಟಕ ನಂಬರ್ ಸರ್. ಕರ್ನಾಟಕ ನಂಬರ್ ಸಮೇತ ಇದನ್ನು ಕೂಡ ಕೊಡ್ತೀರಾ. MH ಇದೆ, ಬಟ್ ಕರ್ನಾಟಕ ನಂಬರ್ ಆಲ್ರೆಡಿ ಇದಕ್ಕೂ ಕೂಡ ಆಗಿರುತ್ತೆ. ಜೊತೆಗೆ ಗಾಡಿ ತೊಗೊಳ್ಳೋರಿಗೆ ನಂಬರ್ ಅಂತೂ ಕೊಡ್ತಾರೆ, ವಿತ್ ಟ್ರಾನ್ಸ್ಫರ್ ಸಮೇತ ಗಾಡಿ ಕೊಡ್ತಾರೆ. ಒಳಗಡೆ ನಿಮಗೆ ಏನು ನೋಡ್ತಾ ಇರೋ ಇಂಟೀರಿಯರ್ ನಿಮಗೆ ಕಂಪ್ಲೀಟ್ಲಿ ಒರಿಜಿನಲ್ ಇಂಟೀರಿಯರ್ ಇರುತ್ತೆ. ಶೋರೂಮಿಂದ ಆ್ಯಸ್ ಇಟ್ ಈಸ್ ಏನು ಬರ್ತದೆ ಹಾಗೆ ಇರುತ್ತೆ. ಜಸ್ಟ್ ಒಂದು ಸೋನಿ ಮ್ಯೂಸಿಕ್ ಸಿಸ್ಟಮ್ ಮಾತ್ರ ಅಡಿಷ್ನಲ್ ಆಗಿ ಫಿಟ್ ಮಾಡಿರ್ತಾರೆ. ಸೊ ಐಟನ್ನೇ ಬೇಕು ಅಂತ ಕೇಳೋರಿಗೆ ಇವ್ರ ಹತ್ರ ಹೆಚ್ಚು ಕಮ್ಮಿ ಒಂದು 4-5 ಐಟನ್ ಇರುತ್ತೆ. ಸೊ ಐಟನ್ನೇ ಬೇಕು ಅಂತ ಕೇಳೋರಿಗೆ ಬಂದರೆ ಖಾಲಿ ಕೈ ಅಂತೂ ವಾಪಸ್ ಹೋಗಲ್ಲ. ಜಸ್ಟ್ ಬನ್ನಿ, ಗಾಡಿಗಳು ತೊಗೊಂಡೋಗಿ ಆರಾಮಾಗಿ ಓಡಿಸ್ತಾ ಇರಿ. ಇವ್ರ ಹತ್ರ ಸಿಗೋ ಪ್ರತಿಯೊಂದು ಕಾರು ನಿಮಗೆ ಜಸ್ಟ್ ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್, ಅಂದರೆ 1 ರೂಪಾಯಿ ಕೂಡ ಖರ್ಚು ಇರಲ್ಲ, ಆರಾಮಾಗಿ ತೊಗೊಂಡು ಓಡಿಸ್ತಾ ಇರ್ಬೋದು. ಸೊ ನೆಕ್ಸ್ಟಲ್ಲಿ ಇನ್ಯಾರ ಫ್ರೆಂಡ್ ಸರ್ಕಲಲ್ಲಿ ಯಾರು ಕೇಳಿದ್ರು ಕೂಡ ಆರಾಮಾಗಿ ಕಣ್ಮುಚ್ಕೊಂಡು ಅವರು ಕೂಡ ಬೇಕಂದರೆ ನೀವು ರೆಫರೆನ್ಸ್ ಕೊಡ್ಬೋದು. ಯಾಕಂದರೆ ಆ ಥರ ಗಾಡಿಗಳು ಇವ್ರ ಹತ್ರ ನಿಮಗೆ ಸಿಗುತ್ತೆ. ಆರಾಮಾಗಿ ತೊಗೊಳ್ಳಿ, ರೆಫರೆನ್ಸು ಬೇಕಂದ್ರೆ ಆರಾಮಾಗಿ ಕೊಡಿ. ಯಾಕಂದರೆ ಬೇರೆಯವ್ರನ್ನ ಗಾಡಿ ಕೊಡಿಸೋದು ಒಂಥರ ಜವಾಬ್ದಾರಿ ಕೆಲಸ ಅಂತ ಹೇಳ್ಬೋದು. ಬಟ್ ಇವ್ರ ಹತ್ರ ಸಿಗೋದು ಎಲ್ಲ ಗಾಡಿ ತುಂಬಾ ನೀಟ್ಲಿ ಮೇಂಟೈನ್ಡ್ ಇರುತ್ತೆ. ಆರಾಮಾಗಿ ತೊಗೊಂಡು ಓಡಿಸ್ತಾ ಇರಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಗಾಡಿಗಳು ತುಂಬಾ ಚೆನ್ನಾಗಿದೆ, ವಿಡಿಯೋ ಮಾತ್ರ ಪೂರ್ತಿ ನೋಡಿ ಅಂತ ಮತ್ತೆ ಒಂದು ಸಾರಿ ನಾನು ನಿಮಗೆ ಕೇಳ್ಕೊತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಮತ್ತು ಧನ್ಯವಾದಗಳು.